ಎನ್ಸಿಬಿ ಟೈಮ್ಸ್ ವೀಕ್ಷಕರಿಗೆಲ್ಲ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ನಾನು ದರ್ಶನ್ ಹುಣಸೂರು. ತಿರುಪತಿ ವೆಂಕಟೇಶನ ಸನ್ನಿಧಿಗೆ ಪುಣೆ ಮೂಲದ ಕುಟುಂಬವೊಂದು ಬರೋಬ್ಬರಿ 25 kg ಚಿನ್ನವನ್ನು ಹೇರ್ಕೊಂಡು ಬಂದಿದೆ. ಬಟ್ಟೆಯಲ್ಲೂ ಕೂಡ ಚಿನ್ನ, ಕುತ್ತಿಗೆಯಲ್ಲೂ ಕೂಡ ಚಿನ್ನ ಸುತ್ತಕೊಂಡು ಬಂದಿರುವಂತಹ ಕುಟುಂಬದ ವಿಡಿಯೋ ಸಾಕಷ್ಟು ವೈರಲ್ ಆಗಿದೆ. ತಿರುಪತಿ ತಿಮ್ಮಪ್ಪನ ಸನ್ನಿಧಿ ಅತ್ಯಂತ ಶ್ರೀಮಂತ ದೇವಾಲಯಗಳಲ್ಲಿ ಒಂದು. ಇಲ್ಲಿಗೆ ಹಣ, ಚಿನ್ನಾಭರಣಗಳನ್ನು ಹುಂಡಿಗೆ ಹಾಕಿ ದೇವರಿಗೆ ಸಮರ್ಪಿಸುವಂಥದ್ದು ಸಾಮಾನ್ಯ. ಆದರೆ ಪುಣೆ ಮೂಲದ ಈ ಕುಟುಂಬ ದೇಹದ ತುಂಬ ಸಿಕ್ಕ ಚಿನ್ನಗಳನ್ನೆಲ್ಲ ತೆಗೆದುಕೊಂಡು ಹಾಕೊಂಡು ಬಂದಿದ್ದಾರೆ. ಇಬ್ಬರು ಯುವಕರು, ಓರ್ವ ಯುವತಿ ಸೇರಿದಂತೆ ಇಡೀ ಕುಟುಂಬವೇ ಚಿನ್ನವನ್ನು ಹೇರ್ಕೊಂಡು ಬಂದಿದೆ. ಯುವತಿ ಚಿನ್ನದಲ್ಲೇ ಮಾಡಿದ ಸೀರೆಯನ್ನು ಉಟ್ಟುಕೊಂಡಿದ್ರೆ, ಯುವಕರಿಬ್ಬರು ಕುತ್ತಿಗೆಯಲ್ಲಿ ಹಾವು ಸುತ್ತಿಕೊಂಡಂತೆ ಚಿನ್ನವನ್ನು ಪೇರಿಸಿಕೊಂಡು ಬಂದಿದ್ದಾರೆ. ಕೈಯಲ್ಲಿ, ಬೆರಳಲ್ಲಿ ಎಲ್ಲಿ ನೋಡಿದರೂ ಕೂಡ ಚಿನ್ನವೇ. ಈ ಒಂದು ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ನೇಪಾಳದಲ್ಲಿ ಭಾರತದ ಪ್ರಯಾಣಿಕರನ್ನ ಒಳಗೊಂಡಂತಹ ಬಸ್ ನದಿಗೆ ಉರುಳಿ ಬಿದ್ದಿದ್ದು, ಈ ಅವಘಡದಲ್ಲಿ ಮೃತರ ಸಂಖ್ಯೆ 41ಕ್ಕೆ ಏರಿಕೆಯಾಗಿದೆ ಅಂತ ಹೇಳಿ ವರದಿಯೊಂದು ತಿಳಿಸಿದೆ. ಬಸ್ಸಲ್ಲಿದ್ದಂತಹ 43 ಪ್ರಯಾಣಿಕರ ಪೈಕಿ ಬಹುತೇಕರು ಭಾರತೀಯರು. ನೇಪಾಳದ ತನಾಹುತ್ ಜಿಲ್ಲೆಯ ಮಾಸ್ಗಾಡಿ ನದಿಗೆ ಬಸ್ ಉರುಳಿ ಈ ದುರಂತ ಸಂಭವಿಸಿದೆ. ಇದೀಗ ಪ್ರತ್ಯಕ್ಷದರ್ಶಿಯೊಬ್ಬರು ಈ ಮೈನಡುಗಿಸುವಂಥ ಅನುಭವವನ್ನು ವಿವರಣೆ ಮಾಡಿದ್ದಾರೆ. ಘಟನೆ ನಡೆದ 5 ರಿಂದ 7 ನಿಮಿಷಗಳಲ್ಲಿ ನಾವು ಅಲ್ಲಿಗೆ ತಲುಪಿದ್ವಿ. ಅಲ್ಲಿನ ದೃಶ್ಯ ನಿಜಕ್ಕೂ ಕೂಡ ಭಯಾನಕವಾಗಿತ್ತು ಅಂತ ಹೇಳಿ ಪ್ರತ್ಯಕ್ಷದರ್ಶಿ ಉದ್ಯಮಿ ಅರ್ಜುನ್ ಖನಾಲ್ ಅವರು ಕಠ್ಮಂಡು ಪೋಸ್ಟ್ಗೆ ತಿಳಿಸಿದ್ದಾರೆ. ಇನ್ನು ಬಸ್ ರಸ್ತೆಯಿಂದ ಸುಮಾರು 150 ಮೀಟರ್ ಕೆಳಗಡೆ ಹರಿತಾ ಇರುವಂತಹ ನದಿಗೆ ಬಿದ್ದಿತ್ತು. ಪ್ರಯಾಣಿಕರು ಸಹಾಯಕ್ಕಾಗಿ ಮೊರೆ ಇಡ್ತಾ ಇದ್ರು. ಗಾಯಗೊಂಡ ಮೂವರು ಬಸ್ ಕಿಟಕಿಯ ಮೂಲಕ ಹೊರಗಡೆ ಹಾರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಸಹಾಯಕ್ಕಾಗಿ ಮೊರೆ ಇಡ್ತಾ ಇರುವಂತಹ ಜನರ ಬಳಿಗೆ ತೆರಳುವಂಥದ್ದು ತುಂಬಾನೇ ಕಷ್ಟಕರವಾಗಿತ್ತು ಅಂತ ಹೇಳಿ ವಿವರಿಸಿದ್ದಾರೆ. ಇನ್ನು ಘಟನೆಗೆ ಪ್ರಧಾನಿ ನರೇಂದ್ರ ಮೋದಿ ತೀವ್ರ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ವಿದೇಶ ಪ್ರವಾಸದಲ್ಲಿರುವಂತಹ ಅವರು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಈ ಬಗ್ಗೆ ಬರೆದುಕೊಂಡಿದ್ದಾರೆ. ನೇಪಾಳದ ತನಾಹುತ್ ಜಿಲ್ಲೆಯಲ್ಲಿ ನಡೆದ ಬಸ್ ದುರಂತದ ಸುದ್ದಿ ಕೇಳಿ ತೀವ್ರ ಆಘಾತ ಆಗಿದೆ. ಗಾಯಾಳುಗಳು ಆದಷ್ಟು ಬೇಗ ಚೇತರಿಸಿಕೊಳ್ಳಲಿ ಅಂತ ಹೇಳಿ ಪ್ರಾರ್ಥಿಸ್ತೇನೆ. ಭಾರತೀಯ ರಾಯಭಾರ ಕಚೇರಿ ಸಂತ್ರಸ್ತರಿಗೆ ಎಲ್ಲ ರೀತಿಯಾದಂಥ ನೆರವು ನೀಡೋದಕ್ಕೆ ಬದ್ಧವಾಗಿದೆ ಅಂತ ತಿಳಿಸಿದರು. ಇನ್ನು ನೇಪಾಳದ ಪ್ರಧಾನಿ KP ಶರ್ಮಾ ಅವರು ಕೂಡ ಘಟನೆಯ ಬಗ್ಗೆ ಆಘಾತ ವ್ಯಕ್ತಪಡಿಸಿದ್ದಾರೆ. ತನಾಹುನ್ನ ಅಬು ಖೈರೇಲಿಯಲ್ಲಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಪೊಖಾರಾದಿಂದ ಕಠ್ಮಂಡುವಿಗೆ ಪ್ರಯಾಣವನ್ನು ಮಾಡ್ತಾ ಇದ್ದಂಥ ಭಾರತೀಯ ನಾಗರಿಕರು ಮೃತಪಟ್ಟಿದ್ದಾರೆ. ಅವರಿಗೆ ಸಂತಾಪವನ್ನು ಸಲ್ಲಿಸ್ತೇನೆ ಅಂತ ಹೇಳಿ ಎಕ್ಸ್ನಲ್ಲಿ ಬರೆದುಕೊಂಡಿದ್ದಾರೆ. ಉತ್ತರ ಪ್ರದೇಶದ ನಂಬರ್ ಪ್ಲೇಟ್ ಹೊಂದಿರುವಂಥ ಈ ಬಸ್ನ ಅಪಘಾತಕ್ಕೆ ಕಾರಣ ಏನು ಅನ್ನುವಂಥದ್ದು ತಿಳಿದು ಬಂದಿಲ್ಲ. ವರದಿಯೊಂದರ ಪ್ರಕಾರ ಈ ಬಸ್ನಲ್ಲಿದ್ದಂತಹ ಬಹುತೇಕ ಭಾರತೀಯರು ಮಹಾರಾಷ್ಟ್ರ ಮೂಲದವರು. ಸುಮಾರು 104 ಮಂದಿಯನ್ನು ಒಳಗೊಂಡಂತಹ ಪ್ರಯಾಣಿಕರು 3 ಬಸ್ಗಳಲ್ಲಿ ನೇಪಾಳ ಪ್ರವಾಸವನ್ನು ಕೈಗೊಂಡಿತ್ತು. ಮೃತರು ಮುಂಬೈನಿಂದ 470 ಕಿಲೋಮೀಟರ್ ದೂರದಲ್ಲಿರುವಂತಹ ಜಲ್ಗಾಂವ್ ಜಿಲ್ಲೆಯ ವರಂಗಾಂವ್, ದರಿಯಾಪುರ್, ತಲ್ವೇಲ್ ಮತ್ತು ಬೋಸಾವಲ್ ಮೂಲದವರು ಅಂತ ಹೇಳಿ ಅಧಿಕಾರಿಗಳು ತಿಳಿಸಿದ್ದಾರೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾರೆ NCAB ಟೈಮ್ಸ್, ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ.